ಪರಪ್ಪನ ಅಗ್ರಹಾರ ಜೈಲಲ್ಲಿ ದಾಸನಿಗೆ ರಾಜಾತಿಥ್ಯ ನೀಡಲಾಗ್ತಾ ಇದೆ ಅನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಿನ್ನೆ ಒಂದು ಫೋಟೋ ವಿಡಿಯೋ ರಿಲೀಸ್ ಆಗಿರುವ ಬೆನ್ನಿಗೆ ಹಲವು ಟೀಕೆ ದೊಡ್ಡ ಮಟ್ಟದ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಕೊಲೆಗೆ ಸಾರಥಿಗೆ ವಿವಿಐಪಿ ಟ್ರೀಟ್ಮೆಂಟ್ ಜೈಲಲ್ಲಿ. ಒಂದು ಕೈಯಲ್ಲಿ ಕಾಫಿ ಮಗ್, ಮತ್ತೊಂದು ಕೈಯಲ್ಲಿ ಸಿಗರೇಟ್. ಜೈಲು ಸೇರಿದ್ದು ರೌಡಿ ಪಟಾಲಂಗೆ ಬುದ್ಧಿ ಬಂದಿಲ್ವಾ ಅನ್ನೋದು ಪ್ರಶ್ನೆ. ರಿಪಬ್ಲಿಕ್ ಹಣದಲ್ಲಿ ನಾನ್ ಸ್ಟಾಪ್ ದರ್ಶನ್ ಕವರೇಜ್. ಸಾಮಾನ್ಯ ಕೈದಿಗಳು ಹೇಗಿರ್ತಾರೆ ಪರಪ್ಪನ ಅಗ್ರಹಾರದಲ್ಲಿ ಅಂತ ಅಂದ್ರೆ ಯಾವುದೇ ರೀತಿಯ ರಾಜಾತಿಥ್ಯ ಅವ್ರಿಗೆ ಸಿಗಲ್ಲ. ಬಟ್ ದುಡ್ಡಿದ್ರೆ ಪರಪ್ಪನ ಅಗ್ರಹಾರದಲ್ಲಿ ಎಲ್ಲವೂ ಸಿಗುತ್ತೆ ಅನ್ನೋದು ಈ ಹಿಂದಿನಿಂದಲೂ ಕೂಡ ಆರೋಪ ಕೇಳೋದಕ್ಕೆ ಸಿಗ್ತಾ ಇತ್ತು. ಈಗ ಆರೋಪ ನಿಜವಾಗ್ಬಿಟ್ಟಿದೆ. ಹೌದು, ಪರಪ್ಪನ ಅಗ್ರಹಾರದಲ್ಲಿ ದುಡ್ಡಿದ್ರೆ ವಿವಿಐಪಿ ಟ್ರೀಟ್ಮೆಂಟ್ ಸಿಗೋದ್ರಲ್ಲಿ ಎರಡು ಮಾತೇ ಇಲ್ಲ ಅಂತ ಕಾರಣ ಅದಕ್ಕೆ ಪುಷ್ಟಿ ನೀಡೋ ರೀತಿಯಲ್ಲಿ, ಅದಕ್ಕೆ ಸಾಕ್ಷಿ ಎಂಬ ರೀತಿಯಲ್ಲಿ ನಿನ್ನೆ ಪರಪ್ಪನ ಅಗ್ರಹಾರದಿಂದ ರಿಲೀಸ್ ಆಗಿರುವಂತಹ ಒಂದು ಫೋಟೋ. ಆ ಫೋಟೋ ದೃಶ್ಯದಲ್ಲಿ ನಾವು ಗಮನಿಸ್ತಾ ಇದೀವಿ. ನೋಡಿ, ಯಾವುದೋ ರೆಸಾರ್ಟ್ ಇರಬಹುದಾ ಅಂತ ಅನ್ಸುತ್ತೆ. ಈ ದೃಶ್ಯ ನೋಡಿದ್ರೆ ರೆಸಾರ್ಟ್ ಅಲ್ಲ, ಬದಲಾಗಿ ಪರಪ್ಪನ ಅಗ್ರಹಾರ, ಕಾರಾಗೃಹ, ಅಲ್ಲಿ ಕಂಡುವಂತಹ ದೃಶ್ಯ. ಈ ರೀತಿಯೆಲ್ಲ ಇರುತ್ತಾ ಸೌಲಭ್ಯಗಳು ಅನ್ನುವಂತಹ ಪ್ರಶ್ನೆ. ಜೊತೆಗೆ ಪೊಲೀಸ್ ಇಲಾಖೆ, ಗೃಹ ಇಲಾಖೆಯನ್ನ ಪ್ರಶ್ನೆ ಮಾಡಬೇಕಾದಂತಹ ಅನಿವಾರ್ಯತೆ. ಜೈಲಧಿಕಾರಿಗಳು, ಭ್ರಷ್ಟ ಅಧಿಕಾರಿಗಳು ತುಂಬಿ ಹೋಗಿದ್ದಾರ ಪರಪ್ಪನ ಅಗ್ರಹಾರದಲ್ಲಿ ಅಂತ. ದುಡ್ಡು ಕೊಟ್ರೆ ಎಲ್ಲ ಸೌಲಭ್ಯಗಳನ್ನ ಕೂಡ ಒದಗಿಸ್ತಾರೆ ಅನ್ನೋದು ಬಹಳ ಸ್ಪಷ್ಟ. ಭಾಸ್ಕರ್ ರಾವ್ ಅವರು ಒಂದು ಮಾತು ಹೇಳ್ತಾ ಇದ್ರು, ಎಲ್ಲ ಇಲಾಖೆಯಲ್ಲೂ ಕೂಡ ಭ್ರಷ್ಟಾಚಾರ ತಾಂಡವ ಮಾಡ್ತಾ ಇದೆ, ಪರಪ್ಪನ ಅಗ್ರಹಾರವನ್ನ ಸ್ವಚ್ಛವಾಗಿಡೋದಕ್ಕೆ ಸಾಧ್ಯನಾ ಅಂತ. ಅಲ್ಲೂ ಕೂಡ ಭ್ರಷ್ಟ ಅಧಿಕಾರಿಗಳಿದ್ದಾರೆ, ಭ್ರಷ್ಟ ಸಿಬ್ಬಂದಿ ಇದ್ದಾರೆ. ದುಡ್ಡು ಕೊಟ್ರೆ ಎಲ್ಲವೂ ಕೂಡ ಸಿಗುತ್ತೆ. ನಾವು ಕೊಡ್ಲಿಲ್ಲ ಅಂತ ಅಂದ್ರೆ ಈ ಕಡೆ ಮೇಲಧಿಕಾರಿಗಳ ಒತ್ತಡ, ಕೆಳಗಡೆ ಸಿಬ್ಬಂದಿಗಳು ಕೂಡ ನಮ್ಮ ಮಾತು ಕೇಳಲ್ಲ. ಹಾಗಾದ್ರೆ ಅನಿವಾರ್ಯ ಆಗ್ಬಿಡುತ್ತೆ, ನಾವು ಅದಕ್ಕೆ ಅಡ್ಜಸ್ಟ್ ಆಗೋದು ಅನ್ನುವಂತಹ ವಿಚಾರವನ್ನ ಹೇಳ್ತಾ ಇದ್ರು. ಹಾಗಾಗಿ ಅಧಿಕಾರಿಗಳು ಕೂಡ ಅಡ್ಜಸ್ಟ್ ಆಗ್ಬಿಟ್ಟಿರ್ತಾರ ವ್ಯವಸ್ಥೆಗೆ ಅನ್ನುವಂಥ ಪ್ರಶ್ನೆ. ಎರಡು ದೃಶ್ಯ ನಾವು ಗಮನಿಸ್ತಾ ಇದ್ದೀವಿ. ಒಂದ್ ಕಡೆ ವಿಡಿಯೋ ಕಾಲ್ ಅಲ್ಲಿ, ಅಂದ್ರೆ ಮೊಬೈಲ್ ಫೋನ್ಗಳನ್ನ ಯೂಸ್ ಮಾಡೋದಕ್ಕೆ ಕೊಡ್ತಾರೆ ಆರೋಪಿಗಳಿಗೆ, ಕೈದಿಗಳಿಗೆ ಅನ್ನುವಂಥ ಆರೋಪ ಇತ್ತಲ್ಲ, ಅದಕ್ಕೆ ಪುಷ್ಟಿ ನೀಡೋ ರೀತಿಯಲ್ಲಿ ಈ ದೃಶ್ಯ ಇದೆ. ವಿಡಿಯೋ ಕಾಲ್ ಅಲ್ಲಿ ನಟ ದರ್ಶನ್ ಮಾತನಾಡ್ತಾ ಇದ್ದಾರೆ. ಎಷ್ಟು ಆರಾಮಾಗಿದ್ದಾರೆ ನೋಡಿ. ಒಬ್ಬ ಅಮಾಯಕ ಜೀವವನ್ನ ಬಲಿ ಪಡೆದಂತಹ ಪಶ್ಚಾತ್ತಾಪ ಕಿಂಚಿತ್ತಾದ್ರೂ ಕಾಣಿಸುತ್ತಾ ಅವರ ಮುಖದಲ್ಲಿ ಅಂದ್ರೆ ಇಲ್ಲ ಅನ್ನುವಂತಹ ಉತ್ತರ. ಪರಪ್ಪನ ಅಗ್ರಹಾರದಲ್ಲಿ ಪಾಪ ದರ್ಶನ್ ಸೊರಗು ಹೋಗಿದ್ದಾನೆ, ತೆಪ್ಪಗಾಕಿದ್ದಾನೆ, ಬುಕ್ ಓದ್ತಾ ಇದ್ದಾನೆ, ಯೋಗ ಮಾಡ್ತಿದ್ದಾರೆ, ಪಶ್ಚಾತ್ತಾಪ ಕಾಡ್ತಿದೆ, ಹೀಗೆಲ್ಲ ನಾವು ಹೇಳ್ತಾ ಇದ್ವಿ. ಬಟ್ ಅದ್ಯಾವುದೂ ಕೂಡ ಅಲ್ಲ. ಆರಾಮಾಗಿ ಪರಪ್ಪನ ಅಗ್ರಹಾರದಲ್ಲಿ ಬಿಂದಾಸ್ ಲೈಫ್ ಅನ್ನ ಲೀಡ್ ಮಾಡ್ತಿದ್ದಾರೆ ಅನ್ನೋದಕ್ಕೆ ನಿನ್ನೆ ಒಂದು ಫೋಟೋ, ವಿಡಿಯೋ ಬಹಳ ಸ್ಪಷ್ಟವಾಗಿ ಉತ್ತರ ಕೊಡ್ತಾ ಇದೆ. ಈ ಕುರಿತ ಒಂದು ರಿಪೋರ್ಟ್ ಇದೆ, ಬನ್ನಿ ನೋಡ್ಕೊಂಡು ಬರೋಣ. ಜೈಲಲ್ಲಿದ್ರೂ ದರ್ಶನ್ಗಿಲ್ಲ ಪಶ್ಚಾತ್ತಾಪ. ರೌಡಿಗಳ ಜೊತೆ ಕಾಟೇರನ ಆಲಾಪ. ನೋಡ್ರಿ ಈ ಫೋಟೋ ನೋಡಿ. ಒಬ್ಬ ಕೊಲೆ ಆರೋಪಿ, ಆತನ ಜೊತೆ ಇರೋರು ಬೇರೆ ಆರೋಪದ ಮೇಲೆ ಜೈಲು ಸೇರಿರೋರೆ. ಆದ್ರೆ ಕಂಬಿ ಹಿಂದೆ ಇದ್ದೇವೆ ಅನ್ನೋ ಭಯ, ಪಶ್ಚಾತ್ತಾಪ ಇವ್ರ್ಯಾರ ಮೊಗದಲ್ಲೂ ಕಾಣ್ತಿಲ್ಲ. ರೇಣುಕಾಸ್ವಾಮಿ ಕೊಲೆ ಕೇಸಲ್ಲಿ ಜೈಲು ಸೇರಿದ್ರು ದರ್ಶನ್ಗೆ ಮಾತ್ರ ಜ್ಞಾನೋದಯವಾದಂತೆ ಕಾಣ್ತಿಲ್ಲ. ಒಂದಿಷ್ಟು ರೌಡಿಗಳ ಜೊತೆ ಸೇರ್ಕೊಂಡು ಮಾತಾಡ್ಕೊಂಡು ಆರಾಮಾಗಿದ್ದಾನೆ. ಇದನ್ನೆಲ್ಲ ನೋಡಿದ್ರೆ ಇದೇನ್ ಜೈಲೋ ರೆಸಾರ್ಟೋ ಅನ್ನೋ ಅನುಮಾನ ಶುರುವಾಗಿದೆ. ಇಲ್ಲಿ ದರ್ಶನ್ ಜೊತೆ ಕುಖ್ಯಾತ ನಟೋರಿಯಸ್ ರೌಡಿ ಶೀಟರ್ ವಿಲ್ಸನ್ ಗಾರ್ಡನ್ ನಾಗ, ಕುಳ್ಳ ಸೀನಾ, ರೇಣುಕಾಸ್ವಾಮಿ ಕೊಲೆ ಕೇಸಲ್ಲಿ 11ನೇ ಆರೋಪಿಯಾಗಿರೋ ದರ್ಶನ್ ಮ್ಯಾನೇಜರ್ ನಾಗರಾಜ್ ಕೂಡ ಇದ್ದಾರೆ. ಸೆಂಟ್ರಲ್ ಜೈಲಲ್ಲಿ ದರ್ಶನ್ಗಿಲ್ಲ ರೂಲ್ಸ್. ಇಷ್ಟು ಮಾತ್ರವಲ್ಲ, ಜೈಲಿನಿಂದಲೇ ಹೊರಗಿನವರ ಜೊತೆ ವಿಡಿಯೋ ಕಾಲ್ ಕೂಡ ಮಾಡಿದ್ದಾನೆ. ರೆಡ್ಡಿ ಎಂಬಾತನ ಜೊತೆ ದರ್ಶನ್ ವಿಡಿಯೋ ಕಾಲ್ ನಲ್ಲಿ ಮಾತನಾಡಿದ್ದು, ಹೇಗಿದ್ದೀಯಾ ಚಿನ್ನ ಅಂತ ವಿಚಾರಿಸಿದ್ದಾನೆ. ಬಳಿಕ ಆ ವಿಡಿಯೋವನ್ನ ರೆಡ್ಡಿ ಸ್ಟೇಟಸ್ಗೆ ಹಾಕೊಂಡಿದ್ದಾನೆ. ಒಟ್ಟು 3 ವಿಡಿಯೋ ಕಾಲ್ ನಲ್ಲಿ ಪತ್ತೆಯಾಗಿದ್ದು, ಅವರಿಗಾಗಿ ಪೊಲೀಸರು ಹುಡುಕ್ತಿದ್ದಾರೆ. ಜೈಲಲ್ಲಿ
ದುಡ್ಡಿದ್ರೆ ಏನು ಬೇಕಾದ್ರೂ ನಡೆಯುತ್ತೆ ಅಂತ ಕೇಳಿದ್ವಿ. ಆದ್ರೀಗ ಕಣ್ಮುಂದೆ ಸಾಕ್ಷಿ ಸಿಕ್ಕಿದೆ. ಕೊಲೆ ಕೇಸಲ್ಲಿ ಜೈಲಲ್ಲಿರೋ ದರ್ಶನ್ ಇತರೆ ಅಪರಾಧಿಗಳ ಜೊತೆ ಓಡಾಡ್ಕೊಂಡಿದ್ದಾರೆ. ಇಂತಹದ್ದಕ್ಕೆಲ್ಲ ಅವಕಾಶ ಇಲ್ಲದಿದ್ರು ದಾಸ ಮಾತ್ರ ಬಿಂದಾಸ್ ಆಗಿ ಆರಾಮಾಗಿದ್ದಾರೆ. ಕಂಬಿ ಹಿಂದೆ ಇದ್ರೂ ರೌಡಿಗಳ ಜೊತೆ ಕಾಟೇರ ಈ ರೀತಿ ಇರುವುದರ ಹಿಂದೆ ಹಲವು ಅನುಮಾನ ವ್ಯಕ್ತವಾಗಿದೆ. ಜೈಲು ಅಧಿಕಾರಿಗಳಿಗೆ ಸಂಕಷ್ಟ ಫಿಕ್ಸ್. ದರ್ಶನ್ ಫೋಟೋ ರಿವೀಲ್ ಕುರಿತು ರಿಪಬ್ಲಿಕ್ ಕನ್ನಡ ಸತತ ವರದಿ ಮಾಡುತ್ತಿದ್ದಂತೆ ತನಿಖೆಗೆ ಜೈಲಿನ ಡಿಜಿ ಮಾಲಿನಿ ಕೃಷ್ಣಮೂರ್ತಿ ಆದೇಶಿಸಿದ್ದಾರೆ. ರೌಡಿಗಳ ಜೊತೆ ಸೇರಲು ಬಿಟ್ಟಿದ್ಯಾರು ಎಂದು ಅಧಿಕಾರಿಗಳಾದ ಆನಂದ್ ರೆಡ್ಡಿ, ಸೋಮಶೇಖರ್ಗೆ ಆಂತರಿಕ ತನಿಖೆ ನಡೆಸುವಂತೆ ಸೂಚಿಸಿದ್ದಾರೆ. ಇದರಿಂದ ಜೈಲು ಅಧಿಕಾರಿಗಳಿಗೆ ಸಂಕಷ್ಟ ಎದುರಾಗೋದು ಫಿಕ್ಸ್ ಆಗಲಿದೆ. ಜೈಲಿನಲ್ಲಿರುವ ಸಿಸಿಟಿವಿಗಳ ಪರಿಶೀಲನೆ. ತನಿಖೆಗೆ ಆದೇಶ ನೀಡುತ್ತಿದ್ದಂತೆ ಪರಪ್ಪನ ಅಗ್ರಹಾರ ಜೈಲಿಗೆ ಅಧಿಕಾರಿಗಳು ಭೇಟಿ ನೀಡಿ ಜೈಲಿನಲ್ಲಿರುವ ಸಿಸಿಟಿವಿಗಳನ್ನ ಪರಿಶೀಲನೆ ನಡೆಸಿದ್ದಾರೆ. ವಿಶೇಷ ಭದ್ರತಾ ಕೊಠಡಿ ಸುತ್ತಮುತ್ತ ಜೈಲು ಎಐಜಿ ಹಾಗೂ ಹಿರಿಯ ಅಧೀಕ್ಷಕರು ಪರಿಶೀಲನೆ ನಡೆಸಿದ್ದಾರೆ. ಇದರಲ್ಲಿ ಯಾರೇ ಇರಲಿ, ಕಾಣದ ಕೈಗಳಾಗಲಿ ಜೈಲಿನ ಅಧಿಕಾರಿಗಳಾಗಲಿ ಸಂಕಷ್ಟ ಎದುರಾಗೋದು ಪಕ್ಕಾ ಆಗಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ನಮಸ್ಕಾರ, ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ. ನಾನು ಜಯಪ್ರಕಾಶ್ ಶೆಟ್ಟಿ. ಇಡೀ ಕರ್ನಾಡು ಇವತ್ತು ರೆಬೆಲ್ ಆಗಿ ನಿಂತಿದೆ. ಈ ಹಗರಣಗಳನ್ನು ಸದನದಲ್ಲಿ ಪ್ರಸ್ತಾಪ ಮಾಡಲು ಕೂಡ ಕಾಂಗ್ರೆಸ್ ಹಿಂದೇಟು ಹಾಕಿದ್ದೇಕೆ? ನಿಮ್ಗೆ ಸಂಬಳ ಅದಕ್ಕೆ, ನಿಮಗೆ ವಾಹನ ಅದಕ್ಕೆ, ನಿಮಗೆ ವೆಪನ್ ಅದಕ್ಕೆ, ನೀವು ಅದನ್ನು ಸೆರೆ ಹಿಡಿಬೇಕಾಗಿದೆ. ನೀವು ವಿದ್ಯುತ್ ಬರ ಇದೆ ಅಂತ ಹೇಳ್ತಾ ಇದ್ದೀರಿ, ಎಲ್ಲಿ ಬರ ಇದೆ ನೀವು ಹೇಳಬೇಕು. ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಅದು ಎಂದೆಂದಿಗೂ ನಮ್ಮದು. 40 ಮೆಷಿನ್ಗಳು ತಂದಿತ್ತು ನೋಟ್ ಎಣಿಸುವುದಕ್ಕೆ, ಅದೇ ಹಾಳಾಯಿತು. ಮಥುರಾದ ಗಲಾಟೆ ಇದೆಯಲ್ಲ, ಅದು ಸ್ಥಳೀಯವಾಗಿ ಕೂತು ಪರಿಹರಿಸಬಹುದಾದಂಥ ಕಾನೂನಿದೆ. ಗ್ಯಾರಂಟಿ ಯೋಜನೆಯಿಂದ ನಷ್ಟ ಆಗಿದೆ, ಲಾಭ ಆಗಿದೆ, ದಯವಿಟ್ಟು ಹೇಳಿ. ದಾವೂದ್ ಇಬ್ರಾಹಿಂ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಯಾವಾಗಾದ ಅಂದರೆ ಇಲ್ಲಿ ತನಕ ಭಾರತ ದೇಶದಲ್ಲಿ ಓರ್ವ ದಲಿತ ಪ್ರಧಾನಿಯಾದಂಥ ಇತಿಹಾಸವೇ ಇಲ್ಲ. ರಿಪಬ್ಲಿಕ್ ವರ್ಲ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಲ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಅನ್ನ ಪರಿಚಯ ಮಾಡ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ. ರಿಪಬ್ಲಿಕ್ ವರ್ಲ್ಡ್ ಅಪ್ಲಿಕೇಶನ್ ಈಗ ಲೈವ್ ಆಗಿದೆ. ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ ಎರಡರಲ್ಲೂ ಲಭ್ಯವಿದೆ. ಈಗಲೇ ಡೌನ್ಲೋಡ್ ಮಾಡಿ.